ರಾಷ್ಟ್ರೀಯ ಅಧ್ಯಕ್ಷರನ್ನ ದಿಢೀರಂತ ಸೋಮಣ್ಣ ಭೇಟಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ BSY ಪುತ್ರ ವಿಜೇಂದ್ರ ಇಳಿಯುವಂತಹ ದಿನ ಬಂದೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಶೀಘ್ರದಲ್ಲಿಯೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರಾ? ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಈಗ ರಾಜ್ಯಾಧ್ಯಕ್ಷ ಫೈಟ್ ಜೋರಾಗಿದೆ. ದಿಢೀರಂತ ಹೇಳಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ವಿ ಸೋಮಣ್ಣ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಇಳಿತಾರಾ? BSY ಪುತ್ರ ವಿಜೇಂದ್ರ ಇಳಿಯುವಂತಹ ದಿನ ಬಂದೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಶೀಘ್ರದಲ್ಲಿಯೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರಾ? ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೆ ರಾಜ್ಯಾಧ್ಯಕ್ಷ ಫೈಟ್ ಜೋರಾಗಿ ನಡೀತಾ ಇದೆ. BY ವಿಜೇಂದ್ರ ಬದಲಾವಣೆಗೆ ವಿರೋಧಿ ಬಣ ಪಟ್ಟು ಹಿಡಿದಿತ್ತು. ಸಾಕಷ್ಟು ದಿನಗಳಿಂದ ಈ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ವಿಜೇಂದ್ರ ಬದಲಾವಣೆಗೆ ಸ್ವಪಕ್ಷದ ಶಾಸಕರಿಂದಲೇ ಒತ್ತಡ ಹೆಚ್ಚಾಗಿತ್ತು. ನಿತಿನ್ ನಬೀನ್ ಭೇಟಿಯಾಗಿ ಕೇಂದ್ರ ಸಚಿವ ಸೋಮಣ್ಣ ಚರ್ಚೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲು ವರಿಷ್ಠರು ಇಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಾ? ವಿ ಸೋಮಣ್ಣ ಆಯ್ಕೆಯ ಬಗ್ಗೆ ರಾಷ್ಟ್ರೀಯ ನಾಯಕರ ಚಿಂತನೆ ಏನಿದೆ? ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಸುಳಿವು ಕೊಟ್ರಾ ಇಲ್ಲಿ ಸೋಮಣ್ಣ? ಅಂದ್ರೆ ಭೇಟಿ ಮಾಡಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಇದರ ಬಗ್ಗೆ ಏನಾದರೂ ಸುಳಿವು ನೀಡಿದ್ದಾರಾ ಅಂತ ತೀವ್ರ ಕುತೂಹಲ ಮೂಡಿಸಿದೆ ಈಗ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದಂತಹ ವಿಚಾರ. ದಿಢೀರ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಸೋಮಣ್ಣ ಭೇಟಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆ BSY ಪುತ್ರ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದು ಬಿಡುತ್ತಾರಾ? ಆ ಕಾಲ ಬಂದೇ ಬಿಡುತ್ತಾ ಅನ್ನುವಂಥ ಪ್ರಶ್ನೆ. ಶೀಘ್ರದಲ್ಲಿಯೇ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರಾ? ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೆ ಜೋರಾಗಿದೆ ಫೈಟ್. ವಿಜೇಂದ್ರ ಬದಲಾವಣೆಗೆ ವಿರೋಧಿ ಬಣ ಪಟ್ಟು ಹಿಡಿದಿತ್ತು. ಅಂದ್ರೆ ಸ್ವಪಕ್ಷದ ಶಾಸಕರಿಂದಲೇ ಒತ್ತಡ ಹೆಚ್ಚಾಗಿತ್ತು. ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಿ ಅಂತ ಹೇಳಿ ಸಾಕಷ್ಟು ಜನ ಇಲ್ಲಿ ಒತ್ತಡವನ್ನ ಹಾಕಿದ್ರು ಹೈಕಮಾಂಡ್ಗೆ. ಈಗ ಎಲ್ಲೋ ಒಂದು ಕಡೆ ಆ ಒಂದು ಟೈಮ್ ಬಂದೇ ಬಿಡುತ್ತಾ? ವಿಜೇಂದ್ರ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿದು ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಸೋಮಣ್ಣ ದಿಢೀರ್ ಅಂತ ಹೇಳಿ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಸುಳುವನ್ನು ನೀಡಿದ್ದಾರಾ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರು ಆಯ್ಕೆ ಆಗ್ತಾರೆ ಅನ್ನುವಂತಹ ಸುಳಿವನ್ನು ನೀಡ್ತಿದ್ದಾರಾ ಹೇಗೆ ಅನ್ನುವಂತಹ ಪ್ರಶ್ನೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ಫೈಟ್ ಶುರುವಾಗಿದೆ. ತೀವ್ರ ಕುತೂಹಲವನ್ನು ಮೂಡಿಸಿರುವಂಥದ್ದು ಸೋಮಣ್ಣನವರ ಭೇಟಿ. ದಿಢೀರಂತ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಸೋಮಣ್ಣ. ಏನು ಒಂದಷ್ಟು ಮಾಹಿತಿ ಇತ್ತು, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸೋಮಣ್ಣನವರಿಗೆ ನೀಡಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿತ್ತು. ಹಾಗಾಗಿ ಇದು ಅದರ ಒಂದು ಫಸ್ಟ್ ಸ್ಟೆಪ್ ಇರಬಹುದಾ? ಈಗ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರಾ? ಆ ಸ್ಥಾನ ಸೋಮಣ್ಣನವರಿಗೆ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ವಿಜೇಂದ್ರ ಬದಲಾವಣೆಗೆ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸ್ವಪಕ್ಷದ ಶಾಸಕರೇ ಸಾಕಷ್ಟು ಒತ್ತಡವನ್ನು ಹೈಕಮಾಂಡ್ ಮೇಲೆ ಹೇರಿದ್ರು. ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅವರನ್ನು, ಬೇರೆ ಇನ್ಯಾರನ್ನಾದರೂ ಮಾಡಿ ಇಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂಥ ವಿಚಾರ ಇತ್ತು. ಹಾಗಾಗಿ ಈಗ ಎಲ್ಲ ಒಂದು ಕಡೆ ಜೊತೆಗೆ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಆದಂತಹ ಎಡವಟ್ಟಿದೆಯಲ್ಲ, ಅದರಿಂದ ಎಲ್ಲ ಒಂದು ಕಡೆ ಬದಲಾವಣೆ ಆಗುತ್ತಾ ಅಂತ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿ ಸೋಮಣ್ಣ ಗ್ರೀನ್ ಸಿಗ್ನಲ್ ಕೊಟ್ರ. ಸೋಮಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ. ಹೈಕಮಾಂಡ್ ಏನು ಹೇಳ್ತದೆಯೋ ಅದನ್ನು ನಾನು ಕೇಳ್ತೀನಿ. ಅಮಿತ್ ಶಾ ವರುಣಾದಲ್ಲಿ ಸ್ಪರ್ಧಿಸುವಂದಿದ್ದಕ್ಕೆ ನಾನು ಸ್ಪರ್ಧೆ ಮಾಡಿದೆ. ತುಮಕೂರಿನಲ್ಲಿ ಸ್ಪರ್ಧೆ ಮಾಡು ಎಂದ್ರು, ಅಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಿ ಗೆದ್ದೆ. ತೀವ್ರ ಕುತೂಹಲ ಮೂಡಿಸಿದೆ ಈಗ ವಿ ಸೋಮಣ್ಣನವರ ಆಡಿದಂತಹ ಮಾತುಗಳು. ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಒಪ್ಕೊಂತೀನಿ. ಹೀಗಾಗಿ ಶೀಘ್ರದಲ್ಲಿಯೇ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಬಿಗ್ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇಲ್ಲ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ರ ರಾಜ್ಯಾಧ್ಯಕ್ಷ ಹುದ್ದೆಗೆ ಸೋಮಣ್ಣ ಅನ್ನುವಂಥ ಪ್ರಶ್ನೆಯಲ್ಲಿ. ಯಾಕಂದರೆ ಸೋಮಣ್ಣ ಹೇಳ್ತಾರೆ, ರಾಜ್ಯ ರಾಜಕೀಯದಲ್ಲಿ ಸೋಮಣ್ಣ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಈಗ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸೋಮಣ್ಣ ಹೇಳ್ತಾರೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದೀನಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ, ಅವ್ರು ಏನು ಹೇಳಿದ್ರು ನಾನು ಕೇಳ್ತೀನಿ, ಮಾಡ್ತೀನಿ. ವರುಣಾದಲ್ಲಿ ಸ್ಪರ್ಧೆ ಮಾಡು ಅಂದರು, ನಾನು ಸ್ಪರ್ಧೆ ಮಾಡಿದೆ. ಸ್ಪರ್ಧೆ ಮಾಡಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳಿದೆ. ಅಮಿತ್ ಶಾ ಅವರು ನನಗೆ ವರುಣಾದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಹೇಳಿದ್ರು, ಸ್ಪರ್ಧೆ ಮಾಡಿದೆ. ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿ ಗೆದ್ದೆ.
ಅಂತ ಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ವಿ ಸೋಮಣ್ಣನವರು ಆಡಿದಂತಹ ಮಾತು. ಅಂದರೆ ಹೈಕಮಾಂಡ್ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಅದಕ್ಕೆ ಒಪ್ಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ ಏನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ರಾಜಕೀಯದಲ್ಲಿ ಸೋಮಣ್ಣನವರ ಈ ಒಂದು ಮಾತು ಸಾಕಷ್ಟು ಸಂಚಲನವನ್ನು ಕ್ರಿಯೇಟ್ ಮಾಡಿದೆ. ಸೋಮಣ್ಣ ಹೇಳಿಕೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು. ಎಲ್ಲ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ರಾ ಸೋಮಣ್ಣ ಅಧ್ಯಕ್ಷ ಸ್ಥಾನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ. ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾ ಜಿಯವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು ನೀನು ಒಣಾಗಿ ಅಂದರು ಓದೋನು. ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದಾದ್ಮೇಲೆ ನನಗೆ ತುಮಕೂರಿಗೆ ಹೋಗು ಅಂದ್ರು. ತುಮಕೂರಿನ ಜನ ಯಾವತ್ತೂ ಕೂಡ 5,000-6,000ದಲ್ಲಿ ಬಿಜೆಪಿ ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು. 1,76,000 ನನ್ನನ್ನು ಗೆಲ್ಸ್ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನ ನಾನು ಕೂಡ ಎಲ್ಲ ಒಂದ್ ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ. ಹೈಕಮಾಂಡು ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧಾಗಿರ್ತೀನಿ. ರಾಷ್ಟ್ರದ ನಾಯಕರು ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧಾಗಿರ್ತೀನಿ. ನಾನು ಏನು ರಾಜಕೀಯದಲ್ಲಿ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ತೀವ್ರ, ಅಂದರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದೆ. ಎಲ್ಲ ಒಂದು ಕಡೆ ಸೋಮಣ್ಣನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನುವಂಥ ಪ್ರಶ್ನೆಯಲ್ಲಿ. ಯಾಕಂದರೆ ಅವರು ಒಂದು ಮಾತು ಹಾಡಿದ್ದಾರೆ. ಅಂದರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ. ಹೈಕಮಾಂಡ್ ಹೇಳ್ತು ಅಂದರೆ ಅಮಿತ್ ಶಾ ಹೇಳಿದ್ರು ಏನು ವರ್ಣದಲ್ಲಿ ಸ್ಪರ್ಧೆ ಮಾಡು ಅಂದರು, ನಾನು ಮಾಡಿದೆ. ನಂತರ ತುಮಕೂರಿನಲ್ಲಿ ಸ್ಪರ್ಧೆ ಮಾಡೋಕ್ಕೆ ಹೇಳಿದ್ರು, ನಾನು ಮಾಡಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈಗ ಹೈಕಮಾಂಡ್ ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಅದನ್ನು ಒಪ್ಕೊಳ್ತೀನಿ, ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಹೇಗೆ ಅನ್ನುವಂಥ ಪ್ರಶ್ನೆಯಲ್ಲಿ ವಿಜಯೇಂದ್ರರವರ, ಅಂದರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರುವಂಥದ್ದು, ವಿಜಯೇಂದ್ರ ಬದಲಾವಣೆಗೆ ಸ್ವಪಕ್ಷ ಶಾಸಕರೇ ಒತ್ತಡವನ್ನು ಹೇರಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ.